Hi friends, I am Maltesh. In this video, I will discuss about the NCERT 10th standard mathematics in Karnataka syllabus. ಇಲ್ಲಿ arithmetic progressions ಒಂದು ಚಾಪ್ಟರ್ ನಲ್ಲಿ ಎಕ್ಸರ್ಸೈಸ್ ನಂಬರ್ 1.2 ಅದರಲ್ಲಿ ಥರ್ಡ್ ಕ್ವೆಶ್ಚನ್ ನ ಸೆಕೆಂಡ್ ಕ್ವೆಶ್ಚನ್ ಅನ್ನು ನಾವೀಗ ಡಿಸ್ಕಸ್ ಮಾಡೋಣ. In the following AP, find the missing terms in the boxes ಅಂತ ಇದೆ. So ಅಂದ್ರೆ they already said the given progression is arithmetic progression ಅಂತಂದ್ರೆ ನೋಡಿ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಲೈಕ್ ದಟ್. ಇದು ಒಂದು arithmetic progression ಅಂತ ಹೇಳ್ತಾರೆ. ಸೊ arithmetic progression ಅಲ್ಲಿ ಮಿಸ್ಸಿಂಗ್ ಆಗಿರ್ತಕ್ಕಂಥದ್ದು ಟರ್ಮ್ಸ್ ಯಾವ್ಯಾವಪ್ಪ ಅಂದ್ರೆ ಫಸ್ಟ್ ಟರ್ಮ್, ಸೊ ಸೆಕೆಂಡ್ ಟರ್ಮ್ ಆಲ್ರೆಡಿ ಗಿವನ್. So this is third term, this is fourth term. So ಇಲ್ಲಿ ನಾವು ಮಿಸ್ ಆಗಿರ್ತಕ್ಕಂಥ ಟರ್ಮ್ಸ್ ಯಾವುದು ಅಂತಂದ್ರೆ ಫಸ್ಟ್ ಟರ್ಮ್ ಅಂಡ್ ಥರ್ಡ್ ಟರ್ಮ್. ಸೊ ಫಸ್ಟ್ ಟರ್ಮ್ ಅಂಡ್ ಥರ್ಡ್ ಟರ್ಮ್ ಅನ್ನ ನಾವು ಕಂಡಿಡ್ಕೋಬೇಕಾದ್ರೆ ಸೊ ಕಾಮನ್ ಡಿಫರೆನ್ಸ್ ಕಂಡಿಡ್ಕೋಬೇಕು. ಕಾಮನ್ ಡಿಫರೆನ್ಸ್ ಇಂದ ಫಸ್ಟ್ ಟರ್ಮ್ ಗೊತ್ತಾಗುತ್ತೆ. ಸೊ ಎ ಮತ್ತು ಡಿ, ಸೊ ಎ ಅಂಡ್ ಡಿ ಗೊತ್ತಾದ್ರೆ ನಮಗೆ ಮಿಸ್ಸಿಂಗ್ ಏನು ಟರ್ಮ್ಸ್ ಇದೆಯಲ್ಲ ಅದು ನಮಗೆ ಗೊತ್ತಾಗುತ್ತೆ ಅಂತಕ್ಕಂಥ. ಸೊ ಯಾವ ರೀತಿ ಕಂಡುಹಿಡ್ಕೋಬೇಕು ಅಂತಂದ್ರೆ ಈಗ ಆಲ್ರೆಡಿ ಕೊಟ್ಟಿರ್ತಕ್ಕಂಥದ್ದು ಯಾವುದು ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾರೆ, ಸೊ ಫೋರ್ತ್ ಟರ್ಮ್ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಟರ್ಮ್ ಅಂಡ್ ಫೋರ್ತ್ ಟರ್ಮ್ ಇಂದ ನಾವು ಎ ಎನ್ ಫಾರ್ಮುಲಾ ಹಾಕೊಂಬಿಟ್ಟು ಎಂತ್ ಟರ್ಮ್ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಆ ಫಾರ್ಮುಲಾದಿಂದ ನಾವು ಎ ಮತ್ತು ಡಿ ಅನ್ನ ಕಂಡುಹಿಡ್ಕೋಬಹುದು. ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ಅನ್ನ ಕಂಡುಹಿಡ್ಕೋಬಹುದು. ಸೊ ಹೇಗೆ ಅಂತ ನೋಡೋಣ ಈಗ. ಸೊ solution a2 is equal to 13. So ಇಲ್ಲಿ a4 is equal to 3. So second term 13 ಇದೆ. ಇದಕ್ಕೆ ಏನ್ ಫಾರ್ಮುಲಾ ಹಾಕಿದ್ರೆ n is equal to a plus n minus 1 into d, ಆ ಫಾರ್ಮುಲಾ ಹಾಕೋಣ. ಇಲ್ಲಿ n ಅಂತಂದ್ರೆ ಎಷ್ಟು 2, ಇಲ್ಲಿ n ಅಂತಂದ್ರೆ 4, ಆ ಥರ ಹಾಕ್ತಾ ಹೋಗೋಣ. ಸೊ a plus 2 minus 1 into d is equal to 13. So a4 ಅಂತಂದ್ರೆ a plus 4 minus 1 into d is equal to 3. ಸೊ ಇದು ಏನಾಗುತ್ತೆ a plus 2 minus 1 ಅಂದ್ರೆ 1 d ಅಂತಂದ್ರೆ d is equal to 13. This is equation number 1. ಇಲ್ಲಿ ಏನಾಗುತ್ತೆ a plus 4 minus 1 ಅಂತಂದ್ರೆ 3 into d is equal to 3. So this is equation number 2. From equation number 1 and 2, from equation number 1 and 2, ಏನು ಮಾಡಬೇಕು ನಾವು ಇದನ್ನ ಎಲಿಮಿನೇಷನ್ ಮೆಥಡ್ ಅಲ್ಲಿ ಕ್ಯಾನ್ಸಲೇಷನ್ ಮಾಡಿಕೊಂಡು ನಾವು ಯಾವುದಾದ್ರೂ ಒಂದು ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಫ್ರಮ್ ಇಕ್ವೇಷನ್ 1 and 2, ಸೊ a plus d is equal to 13, a plus 3d is equal to 3. ಸೊ ಎರಡು ಈಕ್ವೇಷನ್ ಅನ್ನು ಸಾಲ್ವ್ ಮಾಡ್ಕೊತೀವಿ, ಅವಾಗ ಒಂದು ವ್ಯಾಲ್ಯೂ ಸಿಗುತ್ತೆ ನಮಗೆ. ನೋಡಿ ಇಲ್ಲಿ ಎ ಸೇಮ್ ಇರೋದ್ರಿಂದ ಸೊ ಸಬ್ಟ್ರಾಕ್ಟಿಂಗ್ ಬೈ ಸಬ್ಟ್ರಾಕ್ಟಿಂಗ್ ಏನಾಗುತ್ತೆ ಇದೆಲ್ಲ ಚೇಂಜಸ್ ಆಗುತ್ತೆ. ಪ್ಲಸ್ ಬಿಕಮ್ಸ್ ಮೈನಸ್, ಪ್ಲಸ್ ಬಿಕಮ್ಸ್ ಮೈನಸ್, ಪ್ಲಸ್ ಬಿಕಮ್ಸ್ ಮೈನಸ್. ಸೊ ಪ್ಲಸ್ ಎ ಮೈನಸ್ ಎ ಗೋ ಕ್ಯಾನ್ಸಲ್ಸ್, ಪ್ಲಸ್ ಡಿ ಮೈನಸ್ 3d ಬಿಕಮ್ಸ್ ಮೈನಸ್ 2d ಇಸ್ ಈಕ್ವಲ್ ಟು 13 ಮೈನಸ್ 3 10. ಸೊ ಡಿ ಇಸ್ ಈಕ್ವಲ್ ಟು 10 divided by minus 2. So 2 ones are 2 5s are. So d is equal to minus 5. So d ಗೊತ್ತಾಯ್ತು ಅಂದ್ರೆ ನಾವು a ಅನ್ನ ಫಸ್ಟ್ ಟರ್ಮ್ ಅನ್ನ ಕಂಡುಹಿಡ್ಕೋಬಹುದು. ಸೊ ಹೇಗೆ ಅಂತಂದ್ರೆ ನೋಡಿ ಇದನ್ನ d ವ್ಯಾಲ್ಯೂನ ಈಕ್ವೇಷನ್ ನಂಬರ್ 1 ಆರ್ ಈಕ್ವೇಷನ್ 2 ನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಸಬ್ಸ್ಟಿಟ್ಯೂಟ್ d is equal to minus 5 in equation 1. ಈಕ್ವೇಷನ್ ಅಲ್ಲಿ 1 ಅಲ್ಲಿ ಹಾಕಿದ್ರೆ ಏನಾಗುತ್ತೆ ನೋಡೋಣ. ಸೊ ಈಕ್ವೇಷನ್ 1 ಏನಿದೆ a plus d is equal to 13. ಸೊ a plus d is equal to 13 ಇದೆ. ಸೊ ಈ d ವ್ಯಾಲ್ಯೂನ ಇಲ್ಲಿ ಹಾಕ್ಬಿಡೋಣ. ಸೊ a plus of minus 5 is equal to 13. a plus into minus minus 5 is equal to 13. a is equal to 13 minus 5 becomes plus on right side of the equal sign.
So A is equal to 13 plus 5, 18. So A is equal to 18 ಅಂತಂದ್ರೆ this becomes 18. So the first term, that is 18. So this is A1. First term is 18. So now ಈಗ ಥರ್ಡ್ ಟರ್ಮ್ ಅನ್ನು ಕಂಡುಹಿಡ್ಕೊಳ್ತಕ್ಕಂಥದ್ರಲ್ಲಿ ಜಸ್ಟ್ ಸೆಕೆಂಡ್ ಟರ್ಮ್ಗೆ ಈ ಕಾಮನ್ ಡಿಫರೆನ್ಸ್ ಅನ್ನ ಆಡ್ ಮಾಡಿದ್ರೆ ಸೊ ಏನಾಗುತ್ತೆ ಥರ್ಡ್ ಟರ್ಮು ಬರುತ್ತೆ. ಸೊ ನೋಡೋಣ, ಅಥವಾ ಎರಡು ಥರನೂ ಮಾಡ್ಬೋದು. ಇದನ್ನು ಹೇಗೆ ಅಂತಂದರೆ A3 therefore A3 is equal to A plus 2D ಅಂತ ಬರ್ಕೋಬೋದು. A ಅಂತಂದರೆ 18 plus 2 into D means minus 5. So that is equal to 18 plus into minus 5 2s are 10, that is 18 minus 10 becomes 8. So A3 is equal to 8. So ಅದನ್ನು ಇಲ್ಲಿ ನಾವು ಬರೀತೀವಿ. ಸೊ 8 ಆಯ್ತು. ಅಥವಾ ಇದನ್ನು ಜಸ್ಟ್ ಈ ಸೆಕೆಂಡ್ ಟರ್ಮ್ಗೆ ಕಾಮನ್ ಡಿಫರೆನ್ಸ್ ಕೂಡ್ಬಿಟ್ರೆ ಆ್ಯಡ್ ಮಾಡಿದ್ರೆ ದಟ್ ಈಸ್ ಥರ್ಡ್ ಟರ್ಮ್, ಅದು ಬರುತ್ತೆ. ಸೊ A3 is equal to A2 plus D. A2 ಅಂತಂದರೆ 13 ಇದೆ, ಪ್ಲಸ್ D means minus 5. That is 13 plus into minus 5, 13 minus 5, 8. ಸೊ ಈ ಥರನೂ ಕೂಡ ನಾವು ಮಾಡ್ಬೋದು, ಆವಾಗ ಬರುತ್ತೆ. ಸೊ ಇದು ಈ ಥರ ಕೊಟ್ಟಾಗ ಮಿಸ್ಸಿಂಗ್ ಟರ್ಮ್ಸ್ ಇಂದ ಬಾಕ್ಸಸ್ ಕೊಟ್ಟಾಗ ನಾವು ನೋಡಬೇಕು ಕೊಟ್ಟಿರ್ತಕ್ಕಂಥ ಟರ್ಮ್ಗಳಲ್ಲಿ ಎರಡು ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಬರೋ ಥರ ಅದನ್ನು ನಾವು ಮಾಡಿಕೊಂಡು ಸೊ ಇಲ್ಲಿ ಬರ್ಕೊಳ್ತೀವಿ. ಇಲ್ಲಿ ನೋಡಿ, ಸೆಕೆಂಡ್ ಟರ್ಮ್ A2 is equal to 13 ಆ್ಯಂಡ್ A4 is equal to 3. ಅದನ್ನು ನಾವು AN ಫಾರ್ಮುಲಾ, ಇದು ನಮಗೆ ಗೊತ್ತಿರುತ್ತೆ AN ಫಾರ್ಮುಲಾ. ಸೊ AN is equal to A plus n minus 1 into D. ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಈ ಎರಡು ಈಕ್ವೇಷನ್ಸ್ ಅನ್ನು ಪಡ್ಕೊಂಡ್ವಿ. ಇದನ್ನು ಫ್ರಮ್ ಈಕ್ವೇಷನ್ 1 and 2 ಬೈ ಎಲಿಮಿನೇಷನ್ ಮೆಥಡಲ್ಲಿ ಮಾಡ್ಕೊಂಡಾಗ ನಮಗೆ ಡಿ ವ್ಯಾಲ್ಯೂ ಬಂತು. ಡಿ ವ್ಯಾಲ್ಯೂನ ಈಕ್ವೇಷನ್ 1ನಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಎ ವ್ಯಾಲ್ಯೂ ಬಂತು. ಸೊ ಎ ಇಟ್ ಸೆಲ್ಫ್ ಇಸ್ ದ ಫಸ್ಟ್ ಟರ್ಮ್, ದಟ್ ಈಸ್ A1, ಅದನ್ನು ಬರೀತೀವಿ. ಸೊ A3 ಅಂತಂದರೆ ಜಸ್ಟ್ ಎರಡು ಕೇಸಲ್ಲೂ ಕೂಡ ನಾವು ಮಾಡ್ಬೋದು. A3 is equal to A plus 2D ಫ್ರಮ್ ದ ಜನರಲ್ ಫಾರ್ಮಲ್ಲಿ ಥರ್ಡ್ ಟರ್ಮ್ ಅಂದರೆ A plus 2D ಆಗುತ್ತೆ. ಸೊ ಆ ಪ್ರಕಾರನೂ ಕೂಡ ನಮಗೆ ಥರ್ಡ್ ಟರ್ಮ್ ಎಷ್ಟು ಅಂತ ಗೊತ್ತಾಗುತ್ತೆ. ಅಥವಾ ಸೆಕೆಂಡ್ ಟರ್ಮ್ಗೆ ಕಾಮನ್ ಡಿಫರೆನ್ಸ್ ಕೂಡ್ಬಿಟ್ರೆ ನಮಗೆ ಥರ್ಡ್ ಟರ್ಮ್ ಬರುತ್ತೆ ಅನ್ನೋ ಪ್ರಿನ್ಸಿಪಲ್ ಕೂಡ ನಾವು ಮಾಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈಗ ಇದೇ ತರಹದ ಮಿಸ್ಸಿಂಗ್ ಟರ್ಮ್ಸನ್ನು ಕಂಡುಹಿಡಿತಕ್ಕಂಥ ಇನ್ನೊಂದು ಪ್ರಾಬ್ಲಮನ್ನು ನಾವೀಗ ಮಾಡೋಣ. ಸೊ ಎಕ್ಸಸೈಸ್ ನಂಬರ್ 1.2ನಲ್ಲಿ ಥರ್ಡ್ ಮೇನ್ ಕ್ವಶನಲ್ಲಿ ಫೋರ್ತ್ ಕ್ವಶನ್ -4,(6) ಅಂತ ಇದೆ. ಸೊ ಇಲ್ಲಿ ಈಗ ನಾವು ಇಲ್ಲಿ ಎಷ್ಟು ಟರ್ಮ್ಸ್ ಕೊಟ್ಟಿದ್ದಾರೆ ಅಂತಕ್ಕಂಥ ನಾವು ಬರ್ಕೊಂಡಾಗ ಸೊ ದಿಸ್ ಈಸ್ A1, ದಿಸ್ ಈಸ್ A2, ದಿಸ್ ಈಸ್ A3, ಸೊ ದಿಸ್ ಈಸ್ A4, ದಿಸ್ ಈಸ್ A5, ದಿಸ್ ಈಸ್ A6. ಸೊ ಈಗ ನಾವು ಏನು ಮಾಡಬೇಕು, ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಟರ್ಮ್ ದಟ್ ಈಸ್ ಎ ಕೊಟ್ಟಿದ್ದಾರೆ ಮತ್ತು 6th ಟರ್ಮ್ ಕೊಟ್ಟಿದ್ದಾರೆ. ಸೊ ಅವುಗಳನ್ನು ಬಳಸ್ಕೊಂಡು ನಾವು ಕಾಮನ್ ಡಿಫರೆನ್ಸನ್ನು ಕಂಡುಹಿಡ್ಕೋಬೇಕು. ಸೊ ಸೊಲ್ಯೂಷನ್, ಸೊ A1 is equal to -4. ಇದನ್ನು ಏನಂತ ತಗೋಬಹುದು, A is equal to -4 ಅಂತ ತಗೋಬಹುದು. ಸೊ ದಿಸ್ ಈಸ್ ಈಕ್ವೇಷನ್ ನಂಬರ್ 1. ಸೊ ಇಲ್ಲಿ 6th ಟರ್ಮ್ ಅಂತಂದರೆ A6 is equal to 6. A6 is equal to 6. ಇದಕ್ಕೆ AN ಫಾರ್ಮುಲಾ ಹಾಕಿದ್ರೆ AN is equal to A plus n minus 1 into D. ಈ ಫಾರ್ಮುಲಾ ಹಾಕಿದ್ರೆ ಇದಕ್ಕೆ n is equal to ಎಷ್ಟಿದೆ, 6 ಇದೆ. ಸೊ A plus n minus 1 into D is equal to 6. ಸೊ ಅಂದರೆ n ವ್ಯಾಲ್ಯೂ 6 ಇದೆ, ಇಲ್ಲಿ n ಅಲ್ಲಿ 6 ಹಾಕ್ತೀವಿ. ಸೊ A plus 6 minus 1 5 D is equal to 6. This is equation number 2. ಸೊ ನೋಡಿ ಇಲ್ಲಿ ಎ ವ್ಯಾಲ್ಯೂನ ಫಸ್ಟ್ ಟರ್ಮನ್ನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಸಬ್ಸ್ಟಿಟ್ಯೂಟ್ A is equal to -4 in equation 2.
ಈ 2ನಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, a plus 5d is equal to 6. a means -4. -4 plus 5d is equal to 6. 5d is equal to 6 minus 4 becomes plus 4 on the right side of the equation. So 5d is equal to 6 plus 4 is 10. So d is equal to 10 by 5. 5 ones are 5 twos are. So d is equal to 2. So d ಗೊತ್ತಾಯಿತು, a ಅವರೇ ಕೊಟ್ಟಿದ್ರು. ಸೊ ಈಗ ನಾವು ನೆಕ್ಸ್ಟ್ ಟರ್ಮ್ಗಳನ್ನು ಬರೆಯೋದು ತುಂಬಾ ಸುಲಭ. ಸೊ ಸೆಕೆಂಡ್ ಟರ್ಮ್ ಅಂತಂದರೆ, ಸೊ ದೇರ್ ಫಾರ್ ಸೆಕೆಂಡ್ ಟರ್ಮ್ a2 ಇಸ್ ಈಕ್ವಲ್ ಟು a1 ಪ್ಲಸ್ ಡಿ ಅಥವಾ a ಪ್ಲಸ್ ಡಿ. ಸೊ ಇಸ್ ಈಕ್ವಲ್ ಟು a ಮೀನ್ಸ್ -4 ಪ್ಲಸ್ d means 2. So that is equal to -2. So a2 is equal to second term -2 ಆಯಿತು. So third term ಕಂಡುಹಿಡಿಯೋಣ. a3 is equal to a2 plus d. So a2 -2 plus d means 2. -2 plus 2 0. So third term ಗೊತ್ತಾಯಿತು. ಆಮೇಲೆ ಫೋರ್ತ್ ಟರ್ಮ್ ಕಂಡುಹಿಡ್ಕೊಳ್ಳೋಣ. a3 plus d. So that is a3 means 0 plus d ಅಂದರೆ 2. That is 0 plus 2 2. So next fifth term a5 is equal to a4 plus d. So that is a4 is 2 plus d plus 2. That is 2 plus 2 4. So fifth term is also 4. So we fill the blanks. a2 is -2 and a3 is 0 and a4 is 2, a5 is 4. ಸೊ ಹೀಗೆ ಈ ರೀತಿಯಾಗಿ ನಾವು ಮಾಡಬೇಕಾಗ್ತದೆ. ನಾವಿಲ್ಲಿ ಚೆಕ್ ಮಾಡಿದಾಗ -2 -4 +4 -2 +4 ಕಾಮನ್ ಡಿಫರೆನ್ಸ್ +2, 0 minus of -2 +2. So 2 minus 0 2, 4 minus 2 becomes 2, 6 minus 4 becomes +2. ಸೊ ಈ ಥರ ಬರುತ್ತೆ. ಅದರಿಂದ ನಾವು ಪ್ರಾಬ್ಲಮ್ಗಳನ್ನು ಈ ರೀತಿ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.